ನೀವು ಲೋಕದ ಆಸೆಗಳಲ್ಲಿ ಮುಳುಗಿ ನಿಮ್ಮನ್ನು ನೀವು ಪರಿಪೂರ್ಣವಾಗಿ ನಾಶ ಮಾಡಿಕೊಳ್ಳುವಂತ ಹಾದಿಯಲ್ಲಿ ನೀವು ಹೋಗುವಾಗ ಒಂದು ದಿನ ದೇವರ ಮಾರ್ಗ ನಿಮಗೆ ನೆನಪಾಗುವಂಥದ್ದಾಗಿದೆ. ದೇವರ ನಿತ್ಯತ್ವ ನೆನಪಾಗ್ತದೆ, ದೇವರ ಒಂದು ಸಮಾಧಾನ ನೆನಪಾಗ್ತದೆ ಪ್ರಿಯರೇ. ಹಾಗಾಗಿ 18ನೇ ವಚನದಲ್ಲಿ ಅವನು ಒಂದು ತೀರ್ಮಾನ ಮಾಡಿಕೊಳ್ತಾನೆ. ಏನಂತಂದ್ರೆ, ಇಲ್ಲ, ನಾನು ತಂದೆ ಮನೆಗೆ ಹೋಗಬೇಕು. ತಂದೆ ಮನೆಗೆ ಹೋಗಿ, ಡ್ಯಾಡಿ, ನಾನು ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಿನ್ನ ಮಗನೆನಿಸಿಕೊಳ್ಳೋದಕ್ಕೆ ಯೋಗ್ಯನಲ್ಲ ಎಂಬುದಾಗಿ ನಾನು ತಂದೆ ಹತ್ರ ಹೋಗಿ ನಾನು ಇದು ವಿಜ್ಞಾಪನೆ ಮಾಡಬೇಕು ಎಂಬುದಾಗಿ ಈ ಡಿಸೈಡೆಡ್, ಅವನು ತೀರ್ಮಾನಿಸಿಕೊಂಡ. ಮತ್ತೆ ಏನಂತಂದ್ರೆ, ನಾನು ಅಲ್ಲಿ ಮಗನಾಗಿ ಕಾಣಿಸಿಕೊಳ್ಳಬಾರದು, ಕೂಲಿಯಾಳಾಗಿ ನಾನು ಕೆಲಸ ಮಾಡಬೇಕು ನನ್ನ ತಂದೆಯ ಮನೆಯಲ್ಲಿ ಅಂತೇಳಿ ತೀರ್ಮಾನಿಸಿಕೊಂಡ. ಎದ್ದು ತಂದೆಯ ಮನೆಗೆ ಬರ್ತಾ ಇದ್ದಾನೆ. ಮಗ ದೂರದಿಂದ ಬರ್ತಾ ಇದ್ದಾನೆ. ತಂದೆ ಮಗನನ್ನು ನೋಡಿದಾಗ ತಂದೆ ಓಡ್ತಾ ಇದ್ದಾನೆ. ಯಾರಿಗಾಗಿ? ಮಗನಿಗಾಗಿ. ಮಗನನ್ನು ತಬ್ಬಿಕೊಳ್ಳುತ್ತಾ ಇದ್ದಾನೆ. ಯಾರು? ತಂದೆ. ತಂದೆ ಮಗನಿಗೆ ಮುತ್ತಿಡ್ತಾ ಇದ್ದಾನೆ. ಎಂತ ಮಗನಿಗೆ ಮುತ್ತಿಡ್ತಾ ಇದ್ದಾನೆ? ಹೊಲಸು ಬಟ್ಟೆ, ನಾರು ಬಟ್ಟೆ, ಎಷ್ಟೋ ದಿವಸದಿಂದ ಸ್ನಾನ ಇಲ್ಲ, ಊಟ ಇಲ್ಲ, ಸರಿಯಾದಂತ ನಿದ್ರೆ ಇಲ್ಲ, ಅವನ ಜೀವನ ಹದಗೆಟ್ಟೋಗಿದೆ, ಆರೋಗ್ಯ ಹದಗೆಟ್ಟೋಗಿದೆ. ಅಂತ ಪರಿಸ್ಥಿತಿಯಲ್ಲಿ ಮೈಯೆಲ್ಲ ವಾಸನೆಯಿಂದ ಕೂಡಿದೆ. ಆದರೆ ಸ್ವಂತ ತಂದೆ ಆ ವಾಸನೆಯನ್ನು ಗಮನಿಸಲಿಲ್ಲ, ಬಟ್ಟೆಯನ್ನು ಗಮನಿಸಲಿಲ್ಲ. ಇವನು ನನ್ನ ಮಗನು ಎಂಬುದಾಗಿ ಗಮನಿಸಿ ಅಪ್ಪಿಕೊಂಡ. ಪ್ರೀತಿಯ ದೇವಜನರೇ, ಇವತ್ತು ನೀನು ಯಾವುದೇ ರೀತಿಯಾದಂತ ಪಾಪದ ಜೀವನದಿಂದ, ಹೊಲಸಿನಿಂದ ನೀನು ತುಂಬಿರಬಹುದು. ಎಲ್ಲರೂ ನಿನ್ನನ್ನು ತಿರಸ್ಕರಿಸಿರಬಹುದು, ಕಡೆಗಾಣಿಸಿರಬಹುದು. ಈಗೋ ಆ ಪರಲೋಕದ ತಂದೆ ನಿನಗಾಗಿ ಮಹಿಮಾ ಕಿರೀಟವನ್ನು ತ್ಯಜಿಸಿ ಭೂಮಿಗೆ ಬಂದು, ನನ್ನ ಪ್ರಿಯ ಮಗಳೇ, ಮಗನೇ ಬಾ ಎಂಬುದಾಗಿ ಕರೀತಾ ಇದ್ದಾನೆ. ಒಂದು ವೇಳೆ ಆತನಿಗೋಸ್ಕರವಾಗಿ ನೀನು ಹೆಜ್ಜೆ ಹಾಕುವುದಾದರೆ, ನೀನು ತ್ಯಾಗದಿಂದ ಬರುವುದಾದರೆ, ಯೇಸು ಎಂಥ ದೇವರು! ನೀನು ಮಾಡಿದಂತೆ ಎಲ್ಲ ತಪ್ಪುಗಳನ್ನು, ಪಾಪಗಳನ್ನು ಕ್ಷಮಿಸುವಾತನಾಗಿದ್ದಾನೆ. ಪ್ರೀತಿಯ ಮಗನೇ, ಪ್ರೀತಿಯ ಮಗಳೇ, ನೀನು ಎಷ್ಟೇ ಹೊಲಸಿನಿಂದಿರು, ಎಷ್ಟೇ ಪಾಪದಿಂದ ನಿನ್ನ ಜೀವನ ಕೂಡಿರಲಿ, ಯಾರು ಕ್ಷಮಿಸದೇ ಇರಲಿ, ನಾನು ಕೊಲೆ ಮಾಡಿದ್ದೇನೆ, ಕಳ್ಳತನ ಮಾಡಿದ್ದೇನೆ, ಮೋಸ ಮಾಡಿದ್ದೇನೆ, ಅನ್ಯಾಯ ಮಾಡಿದ್ದೇನೆ, ತಿಳಿಯದೆ ತಪ್ಪು ಮಾಡಿದ್ದೇನೆ, ಈಗ ಯೇಸುವಿನ ರಕ್ತ ನಿನ್ನನ್ನು ಕ್ಷಮಿಸಲು ಸಿದ್ಧವಿದೆ ಎಂಬುದಾಗಿ ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ತಂದೆ ಅವನ ಹೊಲಸು ಬಟ್ಟೆ ನೋಡಲಿಲ್ಲ ಪ್ರಿಯರೇ, ಆದರೆ ತಂದೆ ಅಪ್ಪಿಕೊಂಡು ಮುದ್ದಿಟ್ಟನಂತೆ. ನಿನ್ನ ಪಾಪದ ಜೀವನಕ್ಕೆ ದೇವರು ಬೆರಳು ಮಾಡಿ ತೋರಿಸುವುದಿಲ್ಲ, ನಿನ್ನನ್ನು ಅಪ್ಪಿಕೊಂಡು ನನ್ನ ಮಗನು ಮಗಳು ಎಂಬುದಾಗಿ ಆತನು ಬಲಪಡಿಸುವಾತನಾಗಿದ್ದಾನೆ ರೀ.